ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಇಂದಿನ ಸಂಚಿಕೆಯಲ್ಲಿ 3ನೇ ಅಧ್ಯಾಯ ಕರ್ಮಯೋಗದ ಬಗ್ಗೆ ನೆನ್ನೆ ಶುರು ಮಾಡಿದ್ವಿ. ಅದರ ಮೊದಲಿನಲ್ಲಿ ಅರ್ಜುನ ಕೆಲವು ಅನುಮಾನಗಳನ್ನು ವ್ಯಕ್ತಪಡಿಸಿದ, ಕೆಲವು ಪ್ರಶ್ನೆಗಳನ್ನು ಶ್ರೀಕೃಷ್ಣನ ಮುಂದೆ ಇಟ್ಟ. ನೀನು ಕರ್ಮ ಮುಖ್ಯನೋ ಜ್ಞಾನ ಮುಖ್ಯನೋ, ಕರ್ಮದಲ್ಲಿ ನಾವು ಕೆಲಸ ಮಾಡಬೇಕು, ಕರ್ಮಯೋಗದಲ್ಲಿ ಕೆಲಸ ಮಾಡಬೇಕು ಅಥವಾ ಜ್ಞಾನಯೋಗದಲ್ಲಿ ಕೆಲಸ ಮಾಡಬೇಕು ಅಂತ ಶ್ರೀಕೃಷ್ಣನನ್ನು ಕೇಳ್ದ. ನನಗೆ ತುಂಬ ಅದರ ಬಗ್ಗೆ ಅನುಮಾನ ಇದೆ, ಅದನ್ನು ದಯವಿಟ್ಟು ಅದನ್ನು ಬಗೆಹರಿಸು ಅಂತ ಕೇಳ್ದ. ಅದನ್ನು ಮುಂದುವರಿಸ್ತಾ ಶ್ರೀಕೃಷ್ಣ ಹೇಳ್ತಾನೆ 3ನೇ ಶ್ಲೋಕದಲ್ಲಿ, ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠ ಪುರಾ ಪ್ರೋಕ್ತ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅಂದ್ರೇನು ಅಂದರೆ, ಇಲ್ಲಿ ಈ ಲೋಕದಲ್ಲಿ ನಾನು ಮೊದಲೇ ಹೇಳಿರೋ ಹಾಗೆ ಅಂದರೆ ಈ ಸೃಷ್ಟಿಯ ಆದಿಯಲ್ಲೇ ನಾನು 2 ಮಾರ್ಗಗಳನ್ನು ಕೊಟ್ಬಿಟ್ಟಿದ್ದೀನಿ. ಒಂದು ಜ್ಞಾನ ಮಾರ್ಗ, ಇನ್ನೊಂದು ಕರ್ಮ ಮಾರ್ಗ, ಕರ್ಮನಿಷ್ಠೆ ಅಥವಾ ಜ್ಞಾನನಿಷ್ಠೆ ಅಂತ ಕೊಟ್ಟಿದ್ದೀನಿ. ಆದರೆ ಎರಡೂ ಒಂದಕ್ಕೊಂದು ಪೂರಕವಾಗೇ ಇದೆ. ಎರಡು ಬೇರೆ ಬೇರೆ ಅನಿಸಿದ್ರು ಎರಡೂ ಒಂದಕ್ಕೊಂದು ಪೂರಕವಾಗೇ ಇದೆ. ಕೆಲವರು ಏನು ಅಂದರೆ ಜ್ಞಾನವನ್ನು ಪಡ್ಕೊಂಡು ಕೆಲಸವನ್ನು ಮಾಡ್ತಾರೆ, ಕೆಲವರು ಕೆಲಸವನ್ನು ಮಾಡ್ತಾ ಜ್ಞಾನವನ್ನು ಪಡ್ಕೋತಾರೆ. ಅಷ್ಟೇ ಇದರ ವ್ಯತ್ಯಾಸ. ಕರ್ಮವನ್ನು ನೀನು ತ್ಯಜಿಸೋಕ್ಕಾಗಲ್ಲ, ಕೆಲಸವನ್ನು ನೀನು ಮಾಡದೇ ಇರೋಕ್ಕಾಗಲ್ಲ. ಜ್ಞಾನ ಇದೆ ಅಂತ ಬರೀ ಜ್ಞಾನದಿಂದನೇ ನೀನು ಇರೋಕ್ಕಾಗಲ್ಲ. ಅಥವಾ ಕೆಲಸ ಮಾಡ್ತಾ ಇದ್ದೀನಿ ಅಂತ ಬರೀ ಕೆಲಸ ಮಾಡ್ತಾ ಇದ್ರೆ ಅದು ಎತ್ತು ಗಾಣವನ್ನು ಸುತ್ತದಂಗೆ ಆಗತ್ತೆ. ಏನಕ್ಕೆ ಅಂತ ತಿಳ್ಕೊಳ್ದೆ ಸುಮ್ಮನೆ ಸುತ್ತಾ ಇರೋಂಗೆ ಆಗತ್ತೆ. ಹಾಗಾಗಿ ಜ್ಞಾನ ಮತ್ತು ಕರ್ಮ ಒಂದಕ್ಕೊಂದು ಪೂರಕವಾಗಿದೆ. ಒಂದು ಜ್ಞಾನನಿಷ್ಠೆ ಆಗಿರ್ಬೋದು, ಇನ್ನೊಂದು ಕರ್ಮನಿಷ್ಠೆ ಆಗಿರ್ಬೋದು. ಒಂದು ಉದಾಹರಣೆ ಕೊಡಬೇಕು ಅಂದರೆ, ನಮ್ಮ ರೇಡಿಯೋದಲ್ಲಿ ಹಾಡು ಬರ್ತಾ ಇರುತ್ತೆ. ಕೆಲವರು ಅನ್ಕೋತಾರೆ ಹಾಡು ಬರ್ತಾ ಇದೆ. ಕೆಲವರು ಅದರ ಬಗ್ಗೆ ಇಂಜಿನಿಯರಿಂಗ್ ಮೈಂಡ್ಸೆಟ್ ಇರೋರು ಅದನ್ನು ತೆಗೆದು ಯಾವ ಇದರಿಂದ ಹಾಡು ಬರ್ತಾ ಇದೆ, ಹೇಗೆ ಹಾಡು ಬರ್ತಾ ಇದೆ ಅದನ್ನು ಯೋಚನೆ ಮಾಡಿ ತಿಳ್ಕೊಂಡು ಅದನ್ನು ಬೇರೆಯವ್ರಿಗೆ ಹೇಳಕ್ಕೆ ಶುರು ಮಾಡ್ತಾರೆ. ಕೆಲವರು ಹಾಡು ಬರ್ತಾ ಇದೆ ಅದನ್ನು ಕೇಳಿ ಅದರಿಂದ ಅವರು ಹಾಡಿಂದ ಜ್ಞಾನಗಳನ್ನು ಪಡ್ಕೋತಾರೆ. ಹೀಗೆ 2 ಥರ ಇದಿರುತ್ತೆ. ಜ್ಞಾನನಿಷ್ಠೆ ಒಂದು, ಕರ್ಮನಿಷ್ಠೆ ಒಂದು. ಎರಡೂ ಒಂದಕ್ಕೊಂದು ಜೊತೆಯಾಗೇ ಹೋಗ್ತಾ ಇರುತ್ತೆ. ಒಂದನ್ನು ಬಿಟ್ಟು ಒಂದಿರಲ್ಲ. ಅದರ ಬಗ್ಗೆ ನಿನಗೆ ಸಂಶಯ ಬೇಡ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅದನ್ನೇ ಮುಂದುವರಿಸ್ತಾ 4ನೇ ಶ್ಲೋಕದಲ್ಲಿ ಹೇಳ್ತಾನೆ, ನ ಕರ್ಮಣಾನ್ಮನಾರಂಭ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನ ಚ ಸನ್ಯಾಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಅಂದರೆ ಹೇಳ್ತಾನೆ, ನೀನು ಕರ್ಮವನ್ನು ಬಿಟ್ಟುಬಿಟ್ರೆ ನಿನಗೆ ನೈಷ್ಕರ್ಮ್ಯ ಆಗಲ್ಲ. ಕರ್ಮವನ್ನು ಬಿಟ್ಟುಬಿಟ್ರೆ ನೀನು ಮುಂದುವರೆದು ಬಿಡಲ್ಲ, ನೀನು ಜ್ಞಾನಿ ಆಗಿಬಿಡಲ್ಲ. ಅದಕ್ಕೆ ನೀನು ಯಾವಾಗಲೂ ಕರ್ಮ ಸಿದ್ಧಾಂತವನ್ನು ನೀನು ಒಪ್ಕೊಳ್ಳೇಬೇಕು. ನೀನು ಕರ್ಮವನ್ನು ಮಾಡ್ತಾನೆ ಇರಬೇಕು. ಅದರಿಂದ ನಿನಗೆ ಜ್ಞಾನ ಬರುತ್ತೆ. ಕರ್ಮ ಬಿಟ್ಬಿಟ್ರೆ ನಿನಗೆ ಹಿಂದೆ ಇರುವಂತಹ ವಾಸನೆ ಅಥವಾ ಇಂದ್ರಿಯಗಳಿಗೆ ಬೇಕಾಗಿರತಕ್ಕಂಥ ಅಪೇಕ್ಷೆ ಅದರಿಂದ ಹೋಗ್ಬಿಡಲ್ಲ, ನಿನಗೆ ಆಸೆ ಹೋಗ್ಬಿಡಲ್ಲ, ಕರ್ಮ ಮಾಡಲ್ಲ ಅಷ್ಟೇ ನೀನು. ಅದರಿಂದ ನಿನಗೆ ಜ್ಞಾನ ಸರಿಯಾಗಿ ಸಿಗಲ್ಲ. ಒಂದು ಉದಾಹರಣೆ ಕೊಡಬೇಕು ಅಂದರೆ, ಮಾವಿನ ಹಣ್ಣು ಮರದಲ್ಲಿ ಚೆನ್ನಾಗಿ ಬಲಿತು ದಪ್ಪ ಆಗಿ ಒಂದು ಹಂತಕ್ಕೆ ಬಂದ ಮೇಲೆ ಅದನ್ನು ಕಿತ್ತು ಇಟ್ಟರೆ ಅದು ಚೆನ್ನಾಗಿ ಸುವಾಸನೆ ಬಂದು ಹಣ್ಣಾಗಿ ಪಕ್ವವಾದ ಹಣ್ಣಾಗತ್ತೆ. ಅದನ್ನು ಸೇವನೆ ಮಾಡೋಕ್ಕೂ ತುಂಬ ರುಚಿಯಾಗಿರುತ್ತೆ. ಅದರ ಒಂದು ಬೆಲೆನೂ ಉತ್ತಮವಾಗಿರುತ್ತೆ. ಅದೇ ಹೀಚುಕಾಯಿನ ಕಿತ್ತಿಟ್ಬಿಟ್ರೆ ಕೆಲವೊಂದು ಸತಿ ಅದು ಹಣ್ಣಾಗತ್ತೆ, ಅದಕ್ಕೆ ಆ ಕಲರ್ ಬರುತ್ತೆ. ಆದರೆ ಅದಕ್ಕಿರಬೇಕಾದಂತಹ ಸುವಾಸನೆ, ರುಚಿ, ಶಕ್ತಿ, ಅದಕ್ಕಿರಬೇಕಾದಂತಹ ಬೆಲೆ ಇರಲ್ಲ, ಅದು ಕಳ್ಕೊಂಡ್ಬಿಡತ್ತೆ. ಹಾಗೆಯೇ ನೀನೇನಾದರೂ ಕರ್ಮ ಮಾಡ್ದೇನೆ ನೀನು ಈ ಒಂದು ನಿಷ್ಠೆಯಿಂದ ಹೊರಗಡೆ ಬಂದುಬಿಟ್ರೆ ನೀನು ಈಚು ಮಾವಿನಕಾಯಿನ ಕಿತ್ತದಂಗೆ ಆಗ್ಬಿಡುತ್ತೆ. ಅದು ಯಾವುದಕ್ಕೂ ಪ್ರಯೋಜನ ಬರಲ್ಲ, ಅದಕ್ಕೆ ಬೆಲೆ ಇರಲ್ಲ. ಆದರೆ ಅದು ಪರಿಪಕ್ವವಾಗಿ, ಲೋಕದಲ್ಲಿ ಪರಿಪಕ್ವವಾಗಿ ಎಲ್ಲವನ್ನ ತಿಳಿದುಕೊಂಡು ಎಲ್ಲ ಜ್ಞಾನವನ್ನು ಪಡೆದುಕೊಂಡು ಹೊರಗಡೆ ಬಂದರೆ ಅದು ಪರಿಪಕ್ವವಾದ ಹಣ್ಣಾಗತ್ತೆ. ಅದಕ್ಕೆ ರುಚಿನೂ ಹೆಚ್ಚು ಮತ್ತು ಅದಕ್ಕೆ ಬೆಲೆನೂ ಹೆಚ್ಚು ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಇದನ್ನು ಹೇಳ್ತಾ ಶ್ರೀಕೃಷ್ಣ ಇಲ್ಲಿ ಕರ್ಮ ಮತ್ತು ಜ್ಞಾನ ಎರಡೂ ಒಂದೇನೆ, ಎರಡೂ ಪೂರಕವಾಗಿರುತ್ತೆ.
ಕರ್ಮದಿಂದ ಜ್ಞಾನ ಅಥವಾ ಜ್ಞಾನದಿಂದ ಕರ್ಮ ಎರಡೂ ಪೂರಕವಾಗಿರುತ್ತೆ. ಒಂದ್ರ ಹಿಂದೆ ಒಂದಿರುತ್ತೆ. ಯಾವುದಾದ್ರೂ ತಗೊಳ್ಳಿ, ಒಂದ್ರ ಹಿಂದೆ ಒಂದಿರುತ್ತೆ. ಎಲ್ಲ ಎರಡೂ ಒಂದೇ ಸ್ಥಿತಿಯಲ್ಲಿರುತ್ತೆ ಅಂತ ಶ್ರೀಕೃಷ್ಣ ಈ 2 ಶ್ಲೋಕದಲ್ಲಿ ಹೇಳ್ತಾನೆ. ಈ ಒಂದು ಕರ್ಮದ ಬಗ್ಗೆನೇ ಮುಂದಿನ ಎಲ್ಲ ಶ್ಲೋಕಗಳಲ್ಲೂ ಹೇಳ್ತಾ ಹೋಗ್ತಾನೆ ಶ್ರೀಕೃಷ್ಣ. ಆ ಮುಂದಿನ 2 ಶ್ಲೋಕಗಳನ್ನು ನಾಳೆ ತೆಗೆದುಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ.